ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ನ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ PDO ಈ ಹುದ್ದೆಯ ಕಟ್ ಆಫನ್ನು ಮತ್ತು ಎಕ್ಸಾಮ್ ಹೇಗಿತ್ತು ಇದ್ರ ಬಗ್ಗೆ ನಾವು ಅನಲೈಸ್ ಮಾಡೋಣ. PDO ಪೋಸ್ಟ್ನ RPC ಹುದ್ದೆಗೆ ಸಂಬಂಧಿಸಿದಂತೆ ನಾನು ಕಟ್ ಆಫನ್ನು ಪ್ರೆಡಿಕ್ಟ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಲಿಂಕ್ ಕಾಣಿಸ್ತಾ ಇದೆ ಮೇಲ್ಗಡೆ, ಇದನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋವನ್ನು ನೋಡ್ಕೋಬೋದು. ಹಾಗೆಯೇ ಈ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎಕ್ಸಾಮ್ ಹೇಗಿತ್ತು ಅಂದರೆ ಪೇಪರ್ 1 ಮಾಡರೇಟ್ ಆಗೇ ಇತ್ತು. RPC ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಕ್ವಶನ್ಗಳು ಡೈರೆಕ್ಟಾಗೇ ಇತ್ತು. ಸೊ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಿತ್ತು, ಗೆಸ್ ಮಾಡ್ಬೋದಿತ್ತು, ಸೊ ಅಟೆಂಡ್ ಮಾಡ್ಬೋದಿತ್ತು. ಸೊ ನನ್ನ ಪ್ರಕಾರ ಇಲ್ಲಿ ಬೆಸ್ಟ್ ಸ್ಕೋರ್ ಅಂದರೆ 65+, ಇಟ್ಸ್ ಅ ಬೆಸ್ಟ್ ಸ್ಕೋರ್ ಹಿಯರ್. ಪೇಪರ್ 2 ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷ್ ಪಾರ್ಟ್ ಈಸಿ ಇತ್ತು. ಆ್ಯಸ್ ಕಂಪೇರ್ಡ್ ಟು ಬೇರೆ ಎರಡು ಕಂಪ್ಯೂಟರ್ ಆ್ಯಂಡ್ ಕನ್ನಡ ಕಂಪೇರ್ ಮಾಡಿದರೆ ನನಗೆ ಇಂಗ್ಲೀಷ್ ಪಾರ್ಟ್ ಈಸಿ ಅನ್ನಿಸ್ತು. ಮತ್ತು ಸೆಕೆಂಡಲ್ಲಿ ಕನ್ನಡ ಸ್ವಲ್ಪ ಡಿಫಿಕಲ್ಟ್ ಇತ್ತು ಅನ್ನಿಸ್ತು. ಮತ್ತು ಕಂಪ್ಯೂಟರ್ ಆ್ಯಾವ್ರೇಜ್ ಆಗೇ ಇತ್ತು. ಇಲ್ಲಿ ಆ್ಯಸ್ ಆ್ಯಾವ್ರೇಜ್ ತೊಗೊಂಡ್ರೆ, ಓವರಾಲ್ ಸ್ಕೋರ್ ತೊಗೊಂಡ್ರೆ ಪೇಪರ್ 2 ಅಲ್ಲಿ ಇಟ್ಸ್ ಅಗೇನ್ ಸೇಮ್ ಹಿಯರ್ 60 to 65, ಇಟ್ಸ್ ದ ಬೆಸ್ಟ್ ಸ್ಕೋರ್ ಹಿಯರ್. ಇನ್ ಕೇಸ್ ನೀವು HK ಮತ್ತು RPC ಎರಡು ಎಕ್ಸಾಮು ಬರಿತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ PDO ಎಕ್ಸಾಮನ್ನೇ ತಗೊಳ್ಳಿ. PDO ಎಕ್ಸಾಮ್ ಮೊದಲು HKದಾಗಿತ್ತು. ಸೊ ಆವಾಗ ನೆಕ್ಸ್ಟ್ RPC ಎಕ್ಸಾಮ್ ಆದಾಗ ಈ HK ಎಕ್ಸಾಮ್ ಪೇಪರನ್ನು ನೀವು ಚೆನ್ನಾಗಿ ಅನಲೈಸ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಹೋದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಪರ್ಸ್ನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. PDO HK ರೀಜನ್ನ ಕಮ್ಯುನಿಕೇಷನ್ ಪೇಪರ್ ಇಂಗ್ಲೀಷ್ ಪಾರ್ಟ್ ಯಾವ ರೀತಿ ಇತ್ತೋ ಅದೇ ರೀತಿ RPC ಎಕ್ಸಾಮ್ನ ಇಂಗ್ಲೀಷ್ ಪಾರ್ಟ್ ಕೂಡ ಇತ್ತು. ಸೇಮ್ ಟು ಸೇಮ್ ಕೈಂಡ್ ಆಫ್ ಕ್ವಶನ್ನೇ ಇತ್ತು ಅಲ್ಲಿ ಆಲ್ಮೋಸ್ಟ್. ಅದಕ್ಕೋಸ್ಕರ ಇನ್ನು ಮುಂದೆ ನೀವು ಯಾವ ಎಕ್ಸಾಮ್ ಫಸ್ಟ್ ಇರುತ್ತೆ, ನೀವು ಹೇಗಿದ್ದರೂ ಎರಡು ಎಕ್ಸಾಮನ್ನು ಬರೀತೀರಾ, HK ಮತ್ತು RPC ಎರಡೂ. ಸೊ ಇನ್ನು ಮುಂದೆ RPC ಎಕ್ಸಾಮ್ ಫಸ್ಟ್ ನಡೆದ್ರೆ RPC ಎಕ್ಸಾಮನ್ನು ಚೆನ್ನಾಗಿ ಓದಿ HK ಪೇಪರನ್ನು ಅಟೆಂಡ್ ಮಾಡಿ. ಇವಾಗ ಈ ಎಕ್ಸಾಮ್ನ ಕಟ್ ಆಫನ್ನು ತಿಳ್ಕೊಳ್ಳೋಣ ನಾವು. HK ರೀಜನ್ನ PDO ಖಾಲಿ ಇರುವ ಹುದ್ದೆಗಳು ಎಷ್ಟು ಅಂದರೆ ಒಟ್ಟು 97 ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿದ್ದಾರೆ. ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು GM ಅವರಿಗೆ ಒಟ್ಟು 42 ಪೋಸ್ಟ್ಗಳಿದೆ. ಇದರಲ್ಲಿ GM ಅಲ್ಲಿ ಜನರಲಿಗೆ 7 ಮತ್ತು ಮಹಿಳೆಯರಿಗೆ 14, ರೂರಲ್ ಅವರಿಗೆ 10, ಈ ರೀತಿ ಪೋಸ್ಟ್ಗಳಿದೆ. ಈ ಎಕ್ಸಾಮ್ಗೆ ನಾನು ಆ್ಯಸ್ ಎ ಬೇಸ್ ಆಗಿ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆ ಪೋಸ್ಟ್ನ ಫೈನಲ್ ಕಟ್ ಆಫನ್ನು ನಾನು ಆ್ಯಸ್ ಎ ಬೇಸ್ ಆಗಿ ತಗೊಂಡೆ. ಹಾಗೆಯೇ ನಾನು ಈ ಎಕ್ಸಾಮ್ ಪೇಪರನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ, ಅನಲೈಸ್ ಮಾಡಿಕೊಂಡು ನಾನು ಈ ಕಟ್ ಆಫನ್ನು ಪ್ರೆಡಿಕ್ಟ್ ಮಾಡ್ತಿದ್ದೀನಿ. ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ನು ಆಲ್ಮೋಸ್ಟ್ ಇದೇ ಥರ ಇತ್ತು, 105 ಪೋಸ್ಟ್ ಏನೋ ಇತ್ತು ಅದು. ಮತ್ತು ಇದು 97 ಪೋಸ್ಟ್ ಇದೆ. ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ದು 105 ಇತ್ತು. ಹಾಗೆಯೇ ಅಲ್ಲಿ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ ಡಿಗ್ರಿಯಲ್ಲಿ ಸೆಲೆಕ್ಟೆಡ್ ಸಬ್ಜೆಕ್ಟ್ ಇತ್ತು. ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಅಪ್ಲೈ ಮಾಡ್ಬೋದಾಗಿತ್ತು. ಈ ಎಲ್ಲ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿಯೇ ನಾನು ಈ ಕಟ್ ಆಫನ್ನು ಹೇಳ್ತಾ ಇದ್ದೀನಿ. GM ಜನರಲ್ಲಿಗೆ 127 ±5 ಆಗ್ಬೋದು. GM ಅಲ್ಲಿ ವುಮೆನ್ನಿಗೆ 105 ±5. GM ರೂರಲ್ ಇಟ್ಸ್ 115 ±5 ಆ್ಯಂಡ್ GM ಕನ್ನಡ ಇಟ್ಸ್ 117 ±5. 3B ಜನರಲಲ್ಲಿ ಒಂದೇ ಪೋಸ್ಟ್, ಇಟ್ಸ್ ಅಗೇನ್ 123 ±5. 3B ವುಮೆನ್ ಒಂದು ಪೋಸ್ಟ್ 118 ±5. 3B ರೂರಲ್ ಇಟ್ಸ್ 116+. ಆ್ಯಂಡ್ 3A ಜನರಲಲ್ಲಿ 120 ±5. 3A ವುಮೆನ್ 118 ±5. 3A ರೂರಲ್ 115 ±5. 2A ಜನರಲಲ್ಲಿ 2 ಪೋಸ್ಟ್ ಇದೆ, ಇಟ್ಸ್ 115 ±5. 2A ವುಮೆನಲ್ಲಿ 6 ಪೋಸ್ಟ್ 96 ±5. 2A ರೂರಲ್ 4 ಪೋಸ್ಟ್ 113 ±5. 2Bಯಲ್ಲಿ ಜನರಲ್ 107 ±5. 2B ವುಮೆನ್ 95 ±5. 2B ರೂರಲ್ 100 ±5. ಕ್ಯಾಟಗರಿ 1 ಜನರಲ್ ಇಟ್ ಈಸ್ 106 ±5. ಇಟ್ಸ್ ಕ್ಯಾಟಗರಿ 1 ವುಮೆನ್ 104 ±5. ಆ್ಯಂಡ್ ಕ್ಯಾಟಗರಿ 1 ರೂರಲ್ ಇಟ್ಸ್ 100 ±5. SC ಜನರಲಲ್ಲಿ 2 ಪೋಸ್ಟ್ ಇತ್ತು, ಸೊ ಇಲ್ಲಿ 104 ±5. SC ವುಮೆನಲ್ಲಿ 102 ±5. SC ರೂರಲ್ 106 ±5. ST ಅವರಿಗೆ 1 ಪೋಸ್ಟ್ ಇತ್ತು ಜನರಲಲ್ಲಿ, ಇಟ್ಸ್ 100+. ಆ್ಯಂಡ್ ವುಮೆನ್ ಅವರಿಗೆ 95+, ಮತ್ತು ರೂರಲಲ್ಲಿ 98+. ನಾನು ರೋಸ್ಟರ್ ವೈಸ್ ಪ್ರಕಾರ, ಕ್ಯಾಟಗರಿ ವೈಸ್ ರೋಸ್ಟರ್ ಬಿಂದು ಪ್ರಕಾರ ನಾನು
ಈ ಎಲ್ಲ ಕಟ್ ಆಫನ್ನು ಹೇಳ್ತಾ ಇದ್ದೀನಿ. ಹಾಗೆ ಮಾಜಿ ಸೈನಿಕರು, ಯೋಜನಾ ನಿರಾಶ್ರಿತರು, ಅಂಗವಿಕಲರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು 40 to 50% ಸ್ಕೋರ್ ಮಾಡಿದರೆ ನೀವು ಲಿಸ್ಟಲ್ಲಿ ಎಲಿಜಿಬಲ್ ಆಗ್ಬೋದು. ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.